ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಮಳೆ ಭರ್ಜರಿಯಾಗಿದೆ, ಕೃಷಿ ಚಟುವಟಿಕೆಗಳು ಕೂಡ ಗರಿಗೆದರಿವೆ. ಆದರೆ ದುರಂತ ಅಂದ್ರೆ ಅಗತ್ಯಕ್ಕೆ ತಕ್ಕಂತೆ ಗೊಬ್ಬರ ಅನ್ನದಾತರಿಗೆ ದಕ್ತಿಲ್ಲ. ಇದರ ಮಧ್ಯೆ ಗದಗದ ರೈತರಿಗೆ ವಿಚಿತ್ರ ಕೀಟವೊಂದು ಕಾಟ ಕೊಡ್ತಿದ್ದು ಬೆಳೆದ ಬೆಳೆ ಕೈಗೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಯಾಗಿರತಕ್ಕಂಥದ್ದು. ಇಲ್ಲೇ ಮಕ್ಕಂದ್ರೆ ಗೌರ್ಮೆಂಟ್ ಇಷ್ಟು ಒಂದೊಂದ ಇದನ್ನ ಕಳಿಸ್ತಾರೆ ಲಾರಿನ. ಯಾವ ಸರ್ಕಾರ ಬಂದ್ರೆ ಏನು ರೈತರು ನೋಡೋದಿಲ್ಲಲ್ರಿ ಇವ್ರು. ಗೊಬ್ಬರಕ್ಕಾಗಿ ಸಹಕಾರಿ ಸಂಘದ ಮುಂದೆ ಮಲಗಿದ ರೈತರು. ರಾತ್ರಿ ಇಡೀ ಮಲಗಿದ್ರೂ ಸಿಗದ ಗೊಬ್ಬರ, ರೈತರು ಆಕ್ರೋಶ. ಕೊಪ್ಪಳದ ಮುದ್ದಾಬಳ್ಳಿಯಲ್ಲಿ ನೂರಾರು ರೈತರು ಗೊಬ್ಬರಕ್ಕಾಗಿ ರಾತ್ರಿ ಇಡೀ ಸಹಕಾರಿ ಸಂಘದ ಮುಂದೆ ಮಲಗಿದ್ರು. ವಿಷಯ ಅಂದ್ರೆ ರಾತ್ರಿ ಇಡೀ ಕಾದರೂ ಹಲವರಿಗೆ ಗೊಬ್ಬರ ಸಿಕ್ಕಿಲ್ಲ. ನಾಗರ ಪಂಚಮಿ ಹಬ್ಬ ಮರೆತು ಸೊಸೈಟಿ ಎದುರು ರಾತ್ರಿ ಇಡೀ ಮಲಗಿದ ಹೊತ್ತಲ್ಲೇ ಸೊಸೈಟಿಗೆ 450 ಚೀಲ ಗೊಬ್ಬರ ಬಂದಿತ್ತು. ಒಂದು ಆಧಾರ್ ಕಾರ್ಡ್ಗೆ 2 ಚೀಲದಂತೆ ಮಾತ್ರ ವಿತರಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಒಂದು ಮುದ್ದಾಬಳ್ಳಿ ಗ್ರಾಮ ಏನಿದೆ ಅಲ್ಲಿ ರಾತ್ರಿ ಇಡೀ ಮಲಗಿ ಗೊಬ್ಬರಕ್ಕಾಗಿ ಕಾಯುವಂತ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನೀವು ಇಲ್ಲೇ ಮಲ್ಕೊಂಡಿದ್ರ ರಾತ್ರಿ? ಇಲ್ಲೇ ಮಕ್ಕಂದಿವ್ರಿ. ಇಲ್ಲೇ ಮಕ್ಕಂದ್ರೆ ಗೌರ್ಮೆಂಟ್ ಇಷ್ಟು ಒಂದೊಂದ ಇದನ್ನ ಕಳಿಸ್ತಾರೆ ಲಾರಿನ. ಸಾವಿರಾರು ಗಟ್ಟಲೆ ಮಂದಿ ಇದೀವಿ. ಹೆಂಗ್ರಿ ಹಿಂಗಾದ್ರ ಆಧಾರ್ ಕಾರ್ಡ್ಗೆ 2 ಚೀಲ ಕೊಡ್ತಾರೆ. ಈಗ ನಮ್ಗೆ ಸಿಕ್ಕಿಲ್ಲ ನೋಡ್ರಿ. ಈಗ 4ನೇ ಭಾಗ ಸಿಕ್ಕೈತೆ, 12ನೇ ಭಾಗ ಮಂದಿಗೆ ಸಿಗಲೇ ಇಲ್ಲ. ಆಗಸ್ಟ್ ಗೊಬ್ಬರ, ಜುಲೈನಲ್ಲಿ ಆಗಮನ, ರೈತರು ನಿಟ್ಟುಸಿರು. ಗೊಬ್ಬರ ಅಭಾವದ ಮಧ್ಯೆ ಇವತ್ತು ಮುಂಬೈನಿಂದ ಕೊಪ್ಪಳಕ್ಕೆ 21 ವ್ಯಾಗನ್ ರಸಗೊಬ್ಬರ ಬಂದಿದೆ. ಆ ಪೈಕಿ 431 ಟನ್ ಯೂರಿಯಾ, 854 ಕಾಂಪ್ಲೆಕ್ಸ್ ಗೊಬ್ಬರ ಬಾಂಬೆ ರಾಷ್ಟ್ರೀಯ ಕೆಮಿಕಲ್ ಫರ್ಟಿಲೈಸರ್ನಿಂದ ಆಗಮಿಸಿದ್ದು ಜಿಲ್ಲೆಯ 4 ತಾಲೂಕಿನ ಸೊಸೈಟಿಗಳಿಗೆ 66 ಲಾರಿಗಳಲ್ಲಿ ತಕ್ಷಣ ರವಾನಿಸಲಾಯಿತು. ಕಾಳಸಂತೆಯಲ್ಲಿ 79 ಟನ್ ಯೂರಿಯಾ ಮಾರಾಟ. ರಾಯಚೂರಿನ ಸಿರವಾರ ತಾಲೂಕಿನ ಕಲ್ಲೂರಿನ ಸೊಸೈಟಿಯಲ್ಲಿ 79 ಟನ್ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗಿದೆ. ಜೂನ್ನಿಂದ ಇಲ್ಲಿ ತನಕ ಹಂತ ಹಂತವಾಗಿ ಈ ಸೊಸೈಟಿಗೆ ಗೊಬ್ಬರ ಸರಬರಾಜಾಗಿದೆ. ಆದರೆ ಒಬ್ಬ ರೈತನಿಗೂ ಗೊಬ್ಬರ ಸಿಕ್ಕಿಲ್ಲ. ಕಾಳಸಂತೆಯಲ್ಲಿ ಮಾರಾಟವಾಗಿರೋದು ಬಯಲಾಗಿದೆ. ರಾಯಚೂರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸಂಘವನ್ನ ಸೂಪರ್ ಸೀಡ್ ಮಾಡಲು ಆಗ್ರಹಿಸಿದ್ರು. ಸದ್ಯ ಕೃಷಿ ಅಧಿಕಾರಿಗಳು ನೋಟಿಸ್ ನೀಡಿದ್ದು ಉತ್ತರ ನೀಡದಿದ್ರೆ ಕ್ರಮ ಕೈಗೊಳ್ಳೋ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಕ್ಕೆ ಬಂದಿವಿ. ನಾವು ಪ್ರೆಸೆಂಟ್ ಇದ್ದಂಥ ಸದಸ್ಯರು ಮತ್ತು ರೈತರು ನಮಗೊಂದು ಮನವಿ ಪತ್ರ ಏನಪ್ಪ ಅಂತಂದ್ರೆ, ನಮ್ಮ ಸೊಸೈಟಿಗೆ ರೈತರಿಗೆ ನಾವು ನ್ಯಾಯ ಕೊಡ್ಸೋಕ್ಕಾಗಲಿಲ್ಲಪ್ಪ ಅಂದ್ರೆ ನಾವು ವಿಷ ಕೊಟ್ಟಂಗಾಗ್ತದ. ಅದಕ್ಕೋಸ್ಕರ ನಾವು ಏನು ಮನವಿ ಪೂರ್ವಕ ಮಾಡಿದ್ರೆ ನಮ್ಮ ಸೊಸೈಟಿನ ಸುಪ್ರೀಸೀಡ್ ಮಾಡಬೇಕು. ಗೊಬ್ಬರ ಪರದಾಟದ ಮಧ್ಯೆ ವಿಚಿತ್ರ ಕೀಟದ ಕಾಟ. ರಾಜ್ಯದಲ್ಲಿ ಒಂದ್ ಕಡೆ ಗೊಬ್ಬರಕ್ಕಾಗಿ ಪರದಾಟ ನಡೀತಿದ್ರೆ ಅತ್ತ ಗದಗದಲ್ಲಿ ವಿಚಿತ್ರ ಕೀಟವೊಂದು ರೈತರ ಜೀವ ಹಿಂಡಿದೆ. ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ಕಟಾವಿಗೆ ಬಂದಿದ್ದ ಹೆಸರು ಕಾಳಿನ ಗೊಂಚಲುಗಳನ್ನೇ ಕೀಟವು ಕಟ್ ಮಾಡ್ತಿದೆ. ಹೆಸರು ಬೆಳೆ ಹಾಕಿವಿ. ಇದು ಇಲ್ಲಿವರೆಗೆ ಇಂಥ ರೋಗ ಬಂದಿದ್ದು ನೋಡಿಲ್ಲ ನಾವು. ಆದ್ರೆ ಕೈ ಬಂದದ್ದು ಬಾಯಿ ಬರದಂತಾಗೈತೆ ನಮ್ಮ ಪರಿಸ್ಥಿತಿ. ಇಲ್ಲಿವರೆಗೆ ಇಂಥ ರೋಗನೂ ನೋಡಿಲ್ಲ. ಅದಕ್ಕೆ ನಮಗೇನು ದಿಕ್ಕ ತೋಚಂದಾಗೈತಿ. ಸಂಜೆ ಜಮೀನಿನಲ್ಲಿ ಕಂಗೊಳಿಸುತ್ತಿದ್ದ ಹೆಸರು ಫಸಲು ಬೆಳಗ್ಗೆ ಅಷ್ಟೊತ್ತಿಗೆ ಮಾಯವಾಗ್ತಿದೆ. ವಿಚಿತ್ರ ಕೀಟವೊಂದು ರಾತ್ರಿ ವೇಳೆ ಹೆಸರು ಕಾಳು ಗೊಂಚಲು ಕಟ್ ಮಾಡ್ತಿದೆ. ಈವರೆಗೆ 30% ಹೆಸರು ಬೆಳೆ ಈ ಕೀಟ ಹಾನಿ ಮಾಡಿದೆ. ಕೃಷಿ ಇಲಾಖೆಯವರು ಇದಕ್ಕೆ ಕಟ್ವರ್ಮ್ ಅಂತ ಹೆಸರಿಟ್ಟು ಅದರ ಪತ್ತೆಗೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH